ಹಾಯ್ ಫ್ರೆಂಡ್ಸ್, LK ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ST ಎಕ್ಸಾಮಲ್ಲಿ ಆಗಿರ್ತಕ್ಕಂಥ JK ಪೇಪರ್ ರಿಲೇಟೆಡ್ ಆಗಿರ್ತಕ್ಕಂತಹ ಕೀ ಆನ್ಸರ್ಗಳನ್ನು ನೋಡೋಣ ಸ್ನೇಹಿತರೆ. ಸೊ ಮೊದಲನೇ ಪ್ರಶ್ನೆಗೆ ಹೊಂದಿಸಿ ಬರೆಯಿರಿ ಎನ್ನುವಂಥದ್ದನ್ನು ಕೊಟ್ಟಿದ್ದಾರೆ. ಆದಿಚುಂಚನಗಿರಿ ನಮಗೆಲ್ಲ ಗೊತ್ತಿರೋ ಹಾಗೆ ನವಿಲುಧಾಮ, ಮಂಡಗದ್ದೆ ಪಕ್ಷಿಧಾಮ, ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ, ಶ್ರೀಗಂಧದ ಮರ, ನಿತ್ಯ ಹರಿದ್ವರ್ಣ ಕಾಡುಗಳು, ಪಶ್ಚಿಮ ಘಟ್ಟಗಳು ಅಂತಕ್ಕಂಥದ್ದು. ಸೊ ದಟ್ ಈಸ್ ಕಾಲ್ಡ್ ಎಲೆ ಉದುರಿಸುವ ಕಾಡುಗಳಾಗುತ್ತೆ ಸ್ನೇಹಿತರೆ. ಸೊ ಒಂದನೇದಕ್ಕೆ ಆನ್ಸರ್ ಉತ್ತರ ಆಪ್ಷನ್ ಎರಡನೇದಾಗುತ್ತೆ ಸ್ನೇಹಿತರೆ. ಇನ್ನು ಕರ್ನಾಟಕದ ಈ ಕೆಳಗಿನ ಸ್ಥಳಗಳನ್ನು ಪರಿಗಣಿಸಿ ಅಂತೇಳಿ ಕೊಡ್ತಾ ಇದ್ದಾರೆ. ಎಲ್ಲಿ ಹೆಚ್ಚು ಸಾಂಪ್ರದಾಯಿಕ ಸೀರೆಗಳು ಉತ್ಪಾದಿಸುವುದಕ್ಕೆ ಪ್ರಸಿದ್ಧಿಯಾಗಿದೆ ಅಂತಕ್ಕಂಥದ್ದು. ಇದಕ್ಕೆ ಉತ್ತರ ಆಪ್ಷನ್ 3 ಆಗುತ್ತೆ, ಎ ಮತ್ತು ಡಿ ಅಂತಕ್ಕಂಥ ಮೊಳಕಾಲ್ಮೂರು ಮತ್ತು ಮೈಸೂರು ಆಗುತ್ತೆ ಸ್ನೇಹಿತರೆ. ಇನ್ನು ಮೂರನೇ ಪ್ರಶ್ನೆ ನೋಡೋಣ. PPP ಅಂತಂದರೆ ಏನು ಅಂತ ಹೇಳ್ತಕ್ಕಂಥ ಫುಲ್ ಫಾರ್ಮು ಪಬ್ಲಿಕ್ ಪ್ರೈವೇಟ್ ಪೀಪಲ್ ಪಾರ್ಟ್ನರ್ಶಿಪ್ ಅನ್ನುವಂಥದ್ದಾಗುತ್ತೆ. ಇನ್ನು ನಾಲ್ಕನೇ ಪ್ರಶ್ನೆ ನೋಡೋಣ ಸ್ನೇಹಿತರೆ. ಮಾನವ ಅಭಿವೃದ್ಧಿ ಸೂಚ್ಯಂಕವು ಎಷ್ಟು ಆಯಾಮಗಳ ಒಟ್ಟಾರೆ ಸೇರಿಸಿ ಒಂದು ರಿಸಲ್ಟನ್ನು ಕೊಡ್ತಾ ಇದೆ ಅಂತಕ್ಕಂಥಕ್ಕೆ ಉತ್ತರ 3 ಆಗುತ್ತೆ ಅಂತಕ್ಕಂಥದ್ದು. ಇನ್ನು UMDRA ಅಂದರೆ ಏನು ಅನ್ನುವಂಥದ್ದು ಫುಲ್ ಫಾರ್ಮು ಮೈಕ್ರೋ ಯೂನಿಟ್ಸ್ ಡೆವಲಪ್ಮೆಂಟ್ ಮತ್ತು ರೀಪ್ಲೇಸ್ಮೆಂಟ್ ಏಜೆನ್ಸಿ ಬ್ಯಾಂಕ್ ಅಂತಕ್ಕಂಥದ್ದಾಗುತ್ತೆ. ಸೊ ಐದನೇದಕ್ಕೆ ಉತ್ತರ 4ನೇದಾಗುತ್ತೆ ಸ್ನೇಹಿತರೆ. ಸೊ ಹೀಗೆ ಪ್ರತಿಯೊಂದು ಕೂಡ ಉತ್ತರಗಳನ್ನ ಕೊಡುವಂಥ ಪ್ರಯತ್ನ ಮಾಡ್ತೇನೆ. ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ರೆ ಸೊ ನಿಮಗೆಲ್ಲ ಆನ್ಸರ್ಗಳು ಕೂಡ ತಿಳ್ಕೊಳ್ತಾ ಹೋಗ್ಬೋದಾಗುತ್ತೆ ಸ್ನೇಹಿತರೆ. ಇನ್ನು ಮುಂದಿನ ಸ್ಲೈಡಲ್ಲಿ ನೋಡೋಣ ಸ್ನೇಹಿತರೆ. 6ನೇ ಪ್ರಶ್ನೆ. ನಗದು ಮೀಸಲು ಅನುಪಾತ CRR ಅಂತಂದರೆ ಅದಕ್ಕೆ ಉತ್ತರ 2ನೇ ಆಪ್ಷನ್ ಆಗುತ್ತೆ. ವಾಣಿಜ್ಯ ಬ್ಯಾಂಕಿನ ಒಟ್ಟು ಠೇವಣಿಯ ಭಾಗವನ್ನು RBIನಲ್ಲಿ ಇಡಬೇಕು ಅನ್ನುವಂಥದ್ದು. 7ನೇ ಪ್ರಶ್ನೆ. ಆತ್ಮನಿರ್ಭರ್ ಭಾರತ 3ನೇ ಪ್ಯಾಕೇಜನ್ನು ಘೋಷಣೆ ಮಾಡಿದ್ದು ಆಪ್ಷನ್ C 12ನೇ ನವೆಂಬರ್ 2020 ಅಂತಕ್ಕಂಥದ್ದು. 8ನೇ ಕ್ವಶನ್ ನೋಡೋಣ. 2011ರ ಗಣತಿಯ ಪ್ರಕಾರ ಸೊ ಕರ್ನಾಟಕದಲ್ಲಿ ಅತಿ ಕಡಿಮೆ ಶೇಕಡಾವಾರು ಬಡತನವನ್ನು ಹೊಂದಿರತಕ್ಕಂಥ ಜಿಲ್ಲೆ ಕೊಡಗು. ಇನ್ನು 9ನೇ ಪ್ರಶ್ನೆ. ಭಾರತೀಯ GST ಕೌನ್ಸಿಲ್ನ ನೇತೃತ್ವವನ್ನು ಹಣಕಾಸು ಸಚಿವರು ವಹಿಸ್ಕೊಳ್ತಾರೆ ಅನ್ನುವಂಥದ್ದಾಗುತ್ತೆ ಸ್ನೇಹಿತರೆ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. 10ನೇ ಪ್ರಶ್ನೆ. ಹಸಿರು ಕ್ರಾಂತಿಯ ಮೊದಲ ಹಂತದಲ್ಲಿ HIV ಬೀಜಗಳ ಬಳಕೆ ಪ್ರಾಥಮಿಕವಾಗಿ ಗೋಧಿ ಬೆಳೆಯುತ್ತಿರುವ ಪ್ರದೇಶಗಳಿಗೆ ಮಾತ್ರ ಪ್ರಯೋಜನ ಆಯಿತು ಅನ್ನುವಂಥದ್ದು. ಅದಕ್ಕೆ 10ನೇದಕ್ಕೆ ಉತ್ತರ ಗೋಧಿ ಅನ್ನುವಂಥದ್ದು. 11ನೇ ಪ್ರಶ್ನೆ ನೋಡೋಣ. ಭಾರತ ಮತ್ತು ಜ್ಞಾನ ಆರ್ಥಿಕತೆ ಸಾಮರ್ಥ್ಯ ಮತ್ತು ಅವಕಾಶಗಳನ್ನು ನಿಯಂತ್ರಿಸುವುದು ಎಂಬ ಶೀರ್ಷಿಕೆ ವರದಿಯನ್ನು ಪ್ರಕಟ ಮಾಡ್ತಕ್ಕಂಥದ್ದು. ಆ್ಯಸ್ ವಿ ನೋ ದಟ್ ಇದಕ್ಕೆ ಉತ್ತರ ವಿಶ್ವ ಬ್ಯಾಂಕ್ ಅನ್ನುವಂಥದ್ದಾಗುತ್ತೆ ಸ್ನೇಹಿತರೆ. ಇನ್ನು ಮುಂದಿನ ಸ್ಲೈಡಲ್ಲಿ ನೋಡೋಣ ಸ್ನೇಹಿತರೆ. 12ನೇ ಪ್ರಶ್ನೆ. GDPಗೆ ಕೃಷಿ, ಕೈಗಾರಿಕೆ ಮತ್ತು ಸೇವಾ ಕ್ಷೇತ್ರಗಳು ನೀಡಿದ ಕೊಡುಗೆ ಆರ್ಥಿಕತೆಯು ಡ್ಯಾಶ್ ಆಗಿದೆ ಅಂತಕ್ಕಂಥ ರಚನಾತ್ಮಕ ಉತ್ಪಾದಕತೆ. ಇನ್ನು ನೇರ ತೆರಿಗೆಗೆ ಉದಾಹರಣೆ ಯಾವುದಪ್ಪ ಅಂದರೆ ವೈಯಕ್ತಿಕ ಆದಾಯದ ಮೇಲಿನ ತೆರಿಗೆ. ಇನ್ನು MPCEನ ಫುಲ್ ಫಾರ್ಮು ಮಂತ್ಲಿ ಪರ್ ಕ್ಯಾಪಿಟಾ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಆಗ್ತಕ್ಕಂಥದ್ದು. ಇನ್ನು 15ನೇ ಪ್ರಶ್ನೆ. ಭಾರತ ಸರ್ಕಾರ ಶಿಕ್ಷಣದ ಮೇಲಿನ ತೆರಿಗೆಯಿಂದ ಬರುವ ಆದಾಯವನ್ನು ಸೊ ಪ್ರಾಥಮಿಕ ಶಿಕ್ಷಣಕ್ಕೆ ಮಾತ್ರ ಮೀಸಲಿಡ್ತದೆ ಅಂತಕ್ಕಂಥದ್ದು ಆಪ್ಷನ್ 2 ಆಗುತ್ತೆ. ಇನ್ನು 16ನೇ ಪ್ರಶ್ನೆ. ಭಾರತ ತಯಾರಿಸಿದ ಕೋವಿಡ್ ಲಸಿಕೆಯನ್ನು ಮೊದಲು ಪಡೆದ ದೇಶ ಯಾವುದಪ್ಪ ಅಂದರೆ ಭೂತಾನ್. ಇನ್ನು ಅವಲೋಕನ ಜಾರಿಯಾಗಿರ್ತಕ್ಕಂಥದ್ದು 20 ಜನವರಿ 2021 ಆಗುತ್ತೆ ಸ್ನೇಹಿತರೆ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ ಸ್ನೇಹಿತರೆ. 18ನೇ ಪ್ರಶ್ನೆ. 18ನೇ ಪ್ರಶ್ನೆಯಲ್ಲಿ ಏನಿದೆಪ್ಪ ಅಂತಂದರೆ ಕರ್ನಾಟಕದ ಸನ್ಮಾನ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು 9/1/2021 ಜಾರಿಗೆ ತಂದ ಕೃಷಿ ಸಂಜೀವಿನಿ ಯೋಜನೆ ಯಾವುದಕ್ಕೆ ಸಂಬಂಧಿಸಿದೆ ಅನ್ನುವಂಥದ್ದು. ಇದಕ್ಕೆ ಉತ್ತರ ಮಣ್ಣು ಪರೀಕ್ಷೆ, ನೀರು ಮತ್ತು ರೋಗ ನಿವಾರಣೆ ಬಗ್ಗೆ ಕ್ರಮ ಕೈಗೊಳ್ತಕ್ಕಂಥದ್ದಾಗುತ್ತೆ. ಆಪ್ಷನ್ 3 ಆಗುತ್ತೆ. ಇನ್ನು ಕರ್ನಾಟಕದ 2021 ಜನಗಣತಿಯ ಪ್ರಕಾರ ಅಕ್ಷರಸ್ಥ ಸಂಖ್ಯೆ 75.36 ಆಪ್ಷನ್ 1 ಆಗುತ್ತೆ. ಇನ್ನು 2021 ಕರ್ನಾಟಕ ಜನಸೇವಕ ಯೋಜನೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತಂದರೆ ಸರ್ಕಾರಿ ಸೇವೆಗಳನ್ನು ಮನೆ ಮನೆಗೆ ತಲುಪತಕ್ಕಂಥದ್ದು ಅವಕಾಶ ಅನ್ನುವಂಥದ್ದು. ಇನ್ನು 21ನೇ ಪ್ರಶ್ನೆ. ಬೆಂಗಳೂರು ತಾಂತ್ರಿಕ ಶೃಂಗ 2020ಕ್ಕೆ ಸಂಬಂಧಿಸಿದಂತೆ ಅದಕ್ಕೆ ಉತ್ತರ ಯಾವುದಪ್ಪ ಅಂತಂದರೆ ಮೇಲಿನ ಎಲ್ಲವೂ ಆಗುತ್ತೆ ಸ್ನೇಹಿತರೆ. ಅದನ್ನು ಕೂಡ ಕೇರ್ಫುಲ್ಲಾಗಿ ಪರಿಗಣಿಸಿ ಸ್ನೇಹಿತರೆ. ಇನ್ನು ಮುಂದಿನ ಸ್ಲೈಡ್ ನೋಡೋಣ. ಇನ್ನು 22ನೇ ಪ್ರಶ್ನೆ. ಕೆಳಗಿನ ಯಾವ ರಾಜ್ಯ ಪ್ರಾಥಮಿಕವಾಗಿ ಈ ಕ್ಯಾಬಿನೆಟ್ ಜಾರಿಗೊಳಿಸಲು ನಿರ್ಧರಿಸಿದೆ ಅಂತಂದರೆ ಹಿಮಾಚಲ ಪ್ರದೇಶ. 23ನೇಗೆ ಯಾವ ದೇಶವು ಬ್ರಿಕ್ಸ್ ಕ್ರೀಡಾಕೂಟ 2021 ಆಯೋಜಿಸುವ ಯೋಜನೆಯನ್ನು ಹಾಕಿಕೊಂಡಿದೆ ಅಂದರೆ ನಮ್ಮ ಭಾರತ ಅಂತಕ್ಕಂಥ ಆಪ್ಷನ್ 3 ಆಗುತ್ತೆ. ಇನ್ನು 36ನೇ ಏಷ್ಯನ್ ಸಮ್ಮೇಳನ ಆಯೋಜಿಸುತ್ತಿರ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ ವಿಯೆಟ್ನಾಂ ಅಂತಕ್ಕಂಥದ್ದು ಆಪ್ಷನ್ 4 ಆಗುತ್ತೆ. ಇನ್ನು 25ನೇ ಪ್ರಶ್ನೆ. ಅತಿ ಹೆಚ್ಚು ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿರ್ತಕ್ಕಂಥದ್ದು ಸಿಕ್ಕಿಂನ ಪವನ್ ಕುಮಾರ್ ಚಾಮ್ಲಿಂಗ್ ಅಂತಕ್ಕಂಥ ಆಪ್ಷನ್ 1 ಆಗುತ್ತೆ. ಇನ್ನು ಯಾವುದೇ ವ್ಯಕ್ತಿಯನ್ನು ಒಂದು ಅಪರಾಧಗಳು ಒಂದಕ್ಕಿಂತ ಹೆಚ್ಚು ಸಲ ಪ್ರಾಸಿಕ್ಯೂಷನ್ಗೆ ಗುರಿಪಡಿಸ್ತಕ್ಕಂಥದ್ದಲ್ಲ ಮತ್ತು ದಂಡಿಸ್ತಕ್ಕಂಥದ್ದಲ್ಲ ಅಂತಕ್ಕಂಥದ್ದು ಅನುಚ್ಛೇದ 22 ಹೇಳ್ತಾ ಇದೆ ಸ್ನೇಹಿತರೆ. ಆಪ್ಷನ್ ಎ ಆಗುತ್ತೆ ಅಂತಕ್ಕಂಥದ್ದು. ಇನ್ನು 27ನೇ ಪ್ರಶ್ನೆ. ಒಂದು ವಿಧೇಯಕವು ಧನ ವಿಧೇಯಕ ಅಲ್ಲ ಅಥವಾ ಹೌದು ಎನ್ನುವಂಥದ್ದನ್ನು ತೀರ್ಮಾನ ಮಾಡಬೇಕಾಗಿರ್ತಕ್ಕಂಥದ್ದು ಆಪ್ಷನ್ 2 ಸಭಾಪತಿಯವರು ಅಂತಕ್ಕಂಥದ್ದಾಗುತ್ತೆ ಸ್ನೇಹಿತರೆ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ ಸ್ನೇಹಿತರೆ. 28ನೇ ಪ್ರಶ್ನೆ. ಭಾರತೀಯ ಸಂವಿಧಾನದ 263ನೇ ಅನುಚ್ಛೇದ ಅಡಿಯಲ್ಲಿ ರಚಿಸಲಾದ ಅಂತಾರಾಜ್ಯ ಪರಿಷತ್ನ ಅಧ್ಯಕ್ಷರು ಯಾರು ನಿರ್ವಹಿಸ್ತಾರೆ ಅಂತಂದರೆ ಭಾರತ ಪ್ರಧಾನಮಂತ್ರಿಗಳು ಆಪ್ಷನ್ 1 ಆಗುತ್ತೆ. ಇನ್ನು ಸಮಾಜವಾದಿ ಮತ್ತು ಜಾತ್ಯತೀತ ಎಂಬ ಪದಗಳನ್ನು ಆರ್ಟಿಕಲ್ 42 ಮುಖಾಂತರ ನಾವು ತೊಗೊಂಡಿದ್ದೀವಿ ಅಂತಕ್ಕಂಥದ್ದು. ಇನ್ನು ಭಾರತ ಸಂವಿಧಾನದ ಯಾವ ವಿಧಿಯು ಸಂವಿಧಾನದ ತಿದ್ದುಪಡಿ
ತಿದ್ದುಪಡಿ ವಿಧಾನವನ್ನು ತಿಳಿಸಿದೆ. ಇದು ಆಪ್ಷನ್ 4 368ನೇ ವಿಧಿ ಅಂತಕ್ಕಂಥದ್ದು. ಇನ್ನು 31ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಸಂವಿಧಾನಾತ್ಮಕ ಸಂಸ್ಥೆಯಾಗಿದೆ ಅಂತಕ್ಕಂಥದ್ದಕ್ಕೆ ಉತ್ತರ ಕರ್ನಾಟಕ ಲೋಕಸೇವಾ. ಈಗ ಆಪ್ಷನ್ 3 ಅಂತಕ್ಕಂಥದ್ದು. ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿಗಳ ಬಗ್ಗೆ ಸಂವಿಧಾನ ತಿಳಿಸ್ತಕ್ಕಂಥದ್ದು ಶೆಡ್ಯೂಲ್ 7ನೇದು. ಆಪ್ಷನ್ 4 ಅಂತಕ್ಕಂಥದ್ದು 32ನೇದಕ್ಕಾಗುತ್ತೆ. ಇನ್ನು 33ನೇದು ಆಡಳಿತದ ಮೇಲೆ ನಾಗರಿಕರ ಪರಿಣಾಮದ ನಿಯಂತ್ರಣ ವಿಧಾನ ಅಂತಂದರೆ ಆಪ್ಷನ್ 1 ಚುನಾವಣೆ ಅಂತಕ್ಕಂಥದ್ದಾಗುತ್ತೆ ಸ್ನೇಹಿತರೆ. ಇನ್ನು ಮುಂದಿನ ಸ್ಲೈಡಲ್ಲಿ ನೋಡೋಣ ಸ್ನೇಹಿತರೆ. 34ನೇ ಪ್ರಶ್ನೆ, ಭಾರತದ ರಾಜ್ಯಪಾಲರಾಗಿ ಅರ್ಹ ವಯಸ್ಸು ಎಷ್ಟಪ್ಪ ಅಂತಂದರೆ 35 ವರ್ಷ. ಆಪ್ಷನ್ 3 ಆಗುತ್ತೆ. 35ನೇದಾಗಿ ಕರ್ನಾಟಕ ಹೈಕೋರ್ಟ್ ಸ್ಥಾಪನೆಯಾಗಿದ್ದು 1884. 2ನೇ ಆಪ್ಷನ್, ಸಾರ್ವಭೌಮಾಧಿಕಾರವು ಪ್ರಜಾಪ್ರಭುತ್ವದಲ್ಲಿ ಡ್ಯಾಶ್ ನೆಲೆಸಿರುತ್ತದೆ ಅಂತಂದರೆ ಆಪ್ಷನ್ 2 ಜನತೆಯಲ್ಲಿ. ಹೈಕೋರ್ಟ್ನ ನ್ಯಾಯಾಧೀಶರ ನಿವೃತ್ತಿ ಅವಧಿ ಆಪ್ಷನ್ 2 62 ವರ್ಷ. ಸರ್ವೋಚ್ಚ ನ್ಯಾಯಾಲಯದಲ್ಲಿ ಮೊಟ್ಟ ಮೊದಲ ಮಹಿಳಾ ನ್ಯಾಯಾಧೀಶರಾಗಿ ನೇಮಕಗೊಂಡಿರ್ತಕ್ಕಂಥದ್ದು ಆಪ್ಷನ್ 3 ಎಂ ಫಾತಿಮಾ ಬೀದಿ ಅಂತಕ್ಕಂಥದ್ದು. ಇನ್ನು 39ನೇ ಪ್ರಶ್ನೆ, ಯಾವ ವಿಧಿಯು ಭಾರತ ಪ್ರಧಾನಮಂತ್ರಿ ನೇಮಿಸಲು ರಾಷ್ಟ್ರಪತಿಗೆ ಅಧಿಕಾರ ನೀಡಿದೆ ಅಂತಂದರೆ ಆಪ್ಷನ್ 2 ವಿಧಿ 75. ಈ ಕೆಳಗಿನ ಯಾವ ವೈಶಿಷ್ಟ್ಯವು ಭಾರತೀಯ ಸಂವಿಧಾನದ ಸಂಯುಕ್ತ ಪಾತ್ರವನ್ನು ಬೆಂಬಲಿಸುವುದಿಲ್ಲ ಅಂತಂದರೆ ಇದಕ್ಕೆ ಉತ್ತರ ಏಕಪೌರತ್ವ ಅಂತಕ್ಕಂಥದ್ದಾಗುತ್ತೆ ಸ್ನೇಹಿತರೆ. ಇನ್ನು 41ನೇ ಪ್ರಶ್ನೆ, ವಾಯುಭಾರ ಮಾಪನ ಏನನ್ನು ಅಳೆಯುತ್ತದೆ ಅಂತಂದರೆ ಒತ್ತಡ. ಕರ್ನಾಟಕದ ಕರಾವಳಿ ಇರುವುದು ಆಪ್ಷನ್ ಎ 320. ಜಗತ್ತಿನ ಅತಿ ದೊಡ್ಡ ದ್ವೀಪ ಸಮೂಹ ಇರ್ತಕ್ಕಂಥದ್ದು ಇಂಡೋನೇಷ್ಯಾ ಅಂತಕ್ಕಂಥದ್ದು. ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿ ಹೋಲಿಕೆ ಆಗುವುದಿಲ್ಲ ಅಂತಂದರೆ ಐ ಥಿಂಕ್ ದಟ್ ಈಸ್ ಕಾಲ್ಡ್ ಶಿವಗಂಗೆ ಬೆಟ್ಟ ತುಮಕೂರು ಅಂತಕ್ಕಂಥದ್ದಾಗುತ್ತೆ. ಇನ್ನು 45ನೇ ಪ್ರಶ್ನೆ, ಉಷ್ಣವಲಯ ಕಾಡುಗಳು ದಟ್ಟವಾಗಿದೆ ಕಾರಣ ಅಲ್ಲಿ ಅಧಿಕ ಉಷ್ಣಾಂಶ ಮತ್ತು ಅಧಿಕ ಮಳೆ ಆಗ್ತಕ್ಕಂಥದ್ದು ಕಾರಣ ಆಗುತ್ತೆ. ಇನ್ನು 46ನೇ ಪ್ರಶ್ನೆಗೆ ಯಾವುದು ಜೋಡಿ ಸರಿಯಾಗಿಲ್ಲ ಅನ್ನುವಂಥದ್ದಕ್ಕೆ ಕ್ವಶನ್ಗೆ ಉತ್ತರ ಜಾಗತಿಕ ಜನಸಂಖ್ಯೆ ದಿನ ಜುಲೈ 25 ಅಂತಕ್ಕಂಥದ್ದು ರಾಂಗ್ ಆಗುತ್ತೆ ಸ್ನೇಹಿತರೆ. ಇನ್ನು ಮುಂದಿನ ಸ್ಲೈಡ್ ನೋಡೋಣ ಸ್ನೇಹಿತರೆ. 47ನೇ ಪ್ರಶ್ನೆ, 7 ಬೆಟ್ಟಗಳ ನಗರ ಅಂತೇಳಿ ನಾವು ಆಪ್ಷನ್ 2 ರೋಮ್ನನ್ನು ಕರಿತಾ ಇದ್ದೀವಿ. ಇನ್ನು 48ನೇ ಪ್ರಶ್ನೆ, ಕೆಲವು ಕಡೆ ಬೆಳೆ ಇದೆ, ಇನ್ನೊಂದು ಕಡೆ ರಾಜ್ಯಗಳನ್ನ ಹೊಂದಾಣಿಕೆ ಮಾಡ್ತಕ್ಕಂಥದ್ದು. ಇದಕ್ಕೆ ಉತ್ತರ ಆಪ್ಷನ್ 3 ಆಗುತ್ತೆ ಅಂತಕ್ಕಂಥದ್ದಾಗುತ್ತೆ. ಇನ್ನು 49ನೇದು, ಕರ್ನಾಟಕ ಪೂರ್ವ ಪಶ್ಚಿಮದ ಅಗಲ ಎಷ್ಟಪ್ಪ ಅಂತಂದರೆ ಇದಕ್ಕೆ ಉತ್ತರ 400 ಕಿಲೋಮೀಟ್ರ್ ಆಗುತ್ತೆ ಅಂತಕ್ಕಂಥದ್ದು. ಇನ್ನು 50ನೇದು ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಒಂದು ಸಮಭಾಜಕ ವೃತ್ತವನ್ನು 2 ಸಲ ಹಾಯ್ದು ಹೋಗುತ್ತದೆ ಯಾವುದಪ್ಪ ಅಂತಂದರೆ ಕಾಂಗೋ ನದಿ ಅಂತಕ್ಕಂಥ ಆಪ್ಷನ್ 1 ಆಗುತ್ತೆ. ಇನ್ನು 51ನೇ ಪ್ರಶ್ನೆ, ಭಾರತೀಯ ಮ್ಯಾಂಗ್ರೋವ್ ಅರಣ್ಯಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆ ಸರಿಯಾಗಿಲ್ಲ ಅಂತಂದರೆ ಇವುಗಳು ಉಷ್ಣೋಪೋಷಿತ ಸಸ್ಯವರ್ಗ ಎಂದು ಕರೆಯುತ್ತಾರೆ ಅಂತಕ್ಕಂಥದ್ದಕ್ಕೆ ಉತ್ತರ 2ನೇದು ಆಗಿರಲ್ಲ, 3ನೇ ಆಪ್ಷನ್ ಆಗಿರುತ್ತೆ ಸ್ನೇಹಿತರೆ. ಉತ್ತರ 3ನೇ ಆಪ್ಷನ್ ಅಂತಕ್ಕಂಥದ್ದಾಗುತ್ತೆ. ಇನ್ನು ಮುಂದಿನ ಸ್ಲೈಡ್ ನೋಡೋಣ ಸ್ನೇಹಿತರೆ. 52ನೇ ಪ್ರಶ್ನೆ, ಭಾರತದ ರೈತರು ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಬದುಕಿ ಸಾಲದಲ್ಲೇ ಸತ್ತರು ಎನ್ನುವ ಸೂಕ್ತಿಗೆ ಬ್ರಿಟಿಷ್ ಕಾಲದ ಕೆಳಗಿನ ಯಾವ ಪದ್ಧತಿಯು ಕಾರಣವಾಗಿತ್ತು ಅಂದರೆ ಜಮೀನ್ದಾರಿ ಪದ್ಧತಿ. ಇನ್ನು 53ನೇ ಪ್ರಶ್ನೆ, ಮೌರ್ಯರ ಕಾಲದ ಈ ಕೆಳಗಿನ ಯಾರು ಸುದರ್ಶನ ಸರವನ್ನು ಕಟ್ಟಿದ್ರಪ್ಪ ಅಂತಂದರೆ ಪುಷ್ಯಗುಪ್ತ. ಈ ಕೆಳಗಿನ ಯಾವ ಭಾಷೆಯು ಕದಂಬರ ಕಾಲದ ಕೋರ್ಟ್ ಲ್ಯಾಂಗ್ವೇಜ್ ಆಗಿತ್ತು ಅಂತಂದರೆ ಕನ್ನಡ ಮತ್ತು ಸಂಸ್ಕೃತ ಅಂತಕ್ಕಂಥದ್ದು ಆಪ್ಷನ್ 1 ಆಗುತ್ತೆ. ಇನ್ನು 55ನೇದಕ್ಕೆ ಉತ್ತರ 3ನೇದು ಅಂತ ಹೇಳ್ಬೋದಾಗುತ್ತೆ ಸ್ನೇಹಿತರೆ. ಇನ್ನು ಮುಂದಿನ ಸ್ಲೈಡ್ ನೋಡೋಣ ಸ್ನೇಹಿತರೆ. ಇನ್ನು ಕೆಳಗಿನ ಪ್ರಮುಖ ಸಂಘಟನೆಗಳು ಸಂಸ್ಥೆಗಳು ಭಾರತೀಯ ಹಿಂದೂ ನಾಯಕರು ಮತ್ತು ಸಮಾಜ ಸುಧಾರಕರು ಸ್ವತಂತ್ರ ಚಳವಳಿ ಸಮಯದಲ್ಲಿ ಪಾಲ್ಗೊಂಡಿರುವಂಥದ್ದಕ್ಕೆ ಉತ್ತರ ಸಿ ಮತ್ತು ಡಿ ಆಗ್ತಕ್ಕಂತಹ ಅವಕಾಶ ಇದೆ ಸ್ನೇಹಿತರೆ. ಸೊ ಅದಕ್ಕೆ ಆಪ್ಷನ್ 3 ಆಗುತ್ತೆ. ಇನ್ನು 57ನೇ ಇದಕ್ಕೆ ಉತ್ತರ ಯಾವುದಪ್ಪ ಅಂತಂದರೆ 4ನೇ ಆಪ್ಷನ್ ಆಗುತ್ತೆ ಅನ್ನುವಂಥದ್ದಾಗುತ್ತೆ. 4ನೇದು ಇದಕ್ಕೆ ಉತ್ತರ ಆಗುತ್ತೆ 57ನೇ ಪ್ರಶ್ನೆಗೆ ಅನ್ನುವಂಥದ್ದು. 58ನೇ ಪ್ರಶ್ನೆ, ಶಿವಾಜಿಯ ಆಧ್ಯಾತ್ಮಿಕ ಗುರು ಅಂತೇಳಿ ರಾಮದಾಸ್ನ ಕರಿತಿದ್ದೀವಿ, ಆಪ್ಷನ್ 3 ಆಗುತ್ತೆ. ಇನ್ನು ಬಕ್ಸರ್ ಕದನ ಯಾವ ಒಪ್ಪಂದದೊಂದಿಗೆ ಮುಕ್ತಾಯಿತಪ್ಪ ಅಂತಂದರೆ ಆಪ್ಷನ್ 4 ಅಲಹಾಬಾದ್ ಒಪ್ಪಂದ. ಇನ್ನು ಭಾರತದಲ್ಲಿ ಪ್ರಥಮ ಬಾರಿಗೆ ಇಂಡಿಯನ್ ಸಿವಿಲ್ ಸರ್ವಿಸನ್ನು ಜಾರಿಗೆ ತಂದಿದ್ದ ಗವರ್ನರ್ ಜನರಲ್ ಲಾರ್ಡ್ ಕಾರ್ನ್ವಾಲಿಸ್, ಆಪ್ಷನ್ 2 ಆಗುತ್ತೆ. 61ನೇದಕ್ಕೆ ಪ್ರಬುದ್ಧ ಭಾರತ ಎಂಬ ಆಂಗ್ಲ ಪತ್ರಿಕೆಯನ್ನು ಯಾರು ಪ್ರಕಟಿಸಿದ್ರಪ್ಪ ಅಂತಂದರೆ ಆಪ್ಷನ್ 4 ಸ್ವಾಮಿ ವಿವೇಕಾನಂದರು ಅವರು ಅಂತಕ್ಕಂಥದ್ದು. ಇನ್ನು 62ನೇ ಪ್ರಶ್ನೆ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನೇತೃತ್ವದಲ್ಲಿ ಮಹಾನ್ ಸತ್ಯಾಗ್ರಹ ನಡೆದಿರ್ತಕ್ಕಂಥ ವರ್ಷ 1900 ಆಪ್ಷನ್ ಎ 1927 ಅನ್ನುವಂಥದ್ದಾಗುತ್ತೆ. ಇನ್ನು 63ನೇ ಪ್ರಶ್ನೆ ನೋಡೋಣ. ಹಿಂದೂ ಸ್ವರಾಜ್ಯ ಪುಸ್ತಕದ ಕರ್ತೃ ಯಾರಪ್ಪ ಅಂತಂದರೆ MK ಗಾಂಧಿ, ಆಪ್ಷನ್ 3 ಆಗುತ್ತೆ. ಯಾರು ಬಸವೇಶ್ವರನ ಕರ್ನಾಟಕದ ಮಾರ್ಟಿನ್ ಲೂಥರ್ ಅಂತ ಹೇಳಿದರು ಅನ್ನುವಂಥದ್ದು ಆಪ್ಷನ್ 3 ಜಾನ್ ಪ್ಲಿಟ್ಟರ್ ಅಂತಕ್ಕಂಥದ್ದಾಗುತ್ತೆ. 65ನೇ ಪ್ರಶ್ನೆ, ತಾಳಗುಂದ ಶಾಸನದ ಕರ್ತೃ ಆಪ್ಷನ್ 2 ಕುಬ್ಜಕವಿ ಅಂತಕ್ಕಂಥದ್ದು. ಇನ್ನು 66ನೇ ಪ್ರಶ್ನೆ, ಕೊನೆಯ ಚಾಲುಕ್ಯ ಆಡಳಿತಗಾರ ಯಾರಪ್ಪ ಅಂತಂದರೆ 2ನೇ ಕೀರ್ತಿವರ್ಮ ಅನ್ನುವಂಥದ್ದಾಗುತ್ತೆ, ಆಪ್ಷನ್ 1 ಆಗುತ್ತೆ ಸ್ನೇಹಿತರೆ. ಇನ್ನು 67ನೇ ಪ್ರಶ್ನೆ, ಬಿಜಾಪುರದ ಗೋಲ್ ಗುಂಬಜನ್ನು ಕಟ್ಟಿಸಿರ್ತಕ್ಕಂಥ ವರ್ಷ ಆಪ್ಷನ್ 2 1627ರಿಂದ 1657 ಅಂತಕ್ಕಂಥದ್ದು. ಇನ್ನು 68ನೇ ಪ್ರಶ್ನೆ, ಕೆಳಗಿನ ಯಾವ ಯುಗವನ್ನು ಜೈನ ಸಾಹಿತ್ಯದ ಸುವರ್ಣ ಯುಗ ಅಂತ ಹೇಳ್ತೀವಿ ಅಂದರೆ ರಾಷ್ಟ್ರಕೂಟರ ಯುಗ ಅಂತಕ್ಕಂಥದ್ದು. ಈ ಕೆಳಗಿನ ಯಾವ ಕಾಯ್ದೆಯ ಪ್ರಕಾರ ಸಮಾಜವಾದಿ ಎಂಬ ಪದವನ್ನು ಭಾರತ ಸಂವಿಧಾನದ ಪ್ರಸ್ತಾವನೆ ಸೇರಿಸಲಾಗಿದೆ ಅಂದರು ಇದಕ್ಕೆ
42ನೇ ತಿದ್ದುಪಡಿ ಕಾಯ್ದೆ ಅನ್ನುವಂಥದ್ದಾಗುತ್ತೆ ಸ್ನೇಹಿತರೆ. ಇನ್ನು 70ನೇ ಪ್ರಶ್ನೆ, ಏಷ್ಯನ್ ಅಮೇರಿಕ ಮೂಲದ ಯಾವ ಮಹಿಳೆ ಅಮೇರಿಕದ ಪ್ರಥಮ ಮಹಿಳಾ ಉಪಾಧ್ಯಕ್ಷರಾಗಿದ್ದರು ಅಂತಂದರೆ ನಮಗೆಲ್ಲ ಗೊತ್ತಿರೋಗೆ ಕಮಲಾ ಹ್ಯಾರಿಸ್, ಆಪ್ಷನ್ 3 ಆಗುತ್ತೆ. ಇನ್ನು 2021ರ ಕರ್ನಾಟಕ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ EVM ಅನ್ನು ಬಳಸಲು ಈ ಕೆಳಗಿನ ಯಾವ ಜಿಲ್ಲೆಯನ್ನು ಪ್ರಾಯೋಗಿಕ ಯೋಜನೆಯನ್ನಾಗಿ ಬಳಸಲು ಆಯ್ಕೆ ಮಾಡಲಾಗಿತ್ತು ಅಂತಂದರೆ ಆಪ್ಷನ್ ಎ ಕೊಪ್ಪಳ ಅಂತಕ್ಕಂಥದ್ದು. ಇನ್ನು 72ನೇ ಪ್ರಶ್ನೆ, ಕರ್ನಾಟಕದ ಹೊಸ ಜಿಲ್ಲೆಯಾಗಿರ್ತಕ್ಕಂಥ ವಿಜಯನಗರ ಈ 6 ತಾಲೂಕುಗಳನ್ನು ಹೊಂದಿದ್ದು, ಆಪ್ಷನ್ 2 ಆಗುತ್ತೆ ಉತ್ತರ. ಇನ್ನು 73ನೇ ಪ್ರಶ್ನೆ, ಕೆಳಗಿನ ಯಾವ ರಾಜ್ಯಗಳ ಮಧ್ಯೆ ಪ್ರಥಮ ಕಿಸಾನ್ ರೈಲು ಪ್ರಾರಂಭವಾಯಿತು ಅಂತಂದರೆ ಇದಕ್ಕೆ ಉತ್ತರ ಆಪ್ಷನ್ 2 ಮಹಾರಾಷ್ಟ್ರ ಮತ್ತು ಬಿಹಾರ ಅಂತಕ್ಕಂಥದ್ದು. ಇನ್ನು 74ನೇ ಪ್ರಶ್ನೆ, ಭಾರತದ ಯಾವ ರಾಜ್ಯ 3 ರಾಜಧಾನಿಗಳನ್ನು ಸ್ಥಾಪಿಸಲು ನಿರ್ಧರಿಸಿದೆ ಅಂತಂದರೆ ಆಪ್ಷನ್ 2 ಆಂಧ್ರ ಪ್ರದೇಶ ಅಂತಕ್ಕಂಥದ್ದು. ಇನ್ನು 75ನೇ ಪ್ರಶ್ನೆ, ಕೆಳಗಿನ ಯಾವ ರಾಜ್ಯವು ತನ್ನ ಶಾಸನಸಭೆಗೆ ಹೊಸ ಲಾಂಛನವನ್ನು ಅಳವಡಿಸಿಕೊಂಡಿದೆ ಮತ್ತು ಅದು ಫಾಕ್ಸ್ಟೇಲ್ ಆರ್ಕಿಡ್ ಅನ್ನು ಒಳಗೊಂಡಿದೆ ಅಂತಂದರೆ ಅದಕ್ಕೆ ಉತ್ತರ ಅರುಣಾಚಲ ಪ್ರದೇಶ ಆಗುತ್ತೆ, ಆಪ್ಷನ್ 1 ಆಗುತ್ತೆ ಅಂತಕ್ಕಂಥ ಸ್ನೇಹಿತರೆ. ಇನ್ನು ಮುಂದಿನ ಸ್ಲೈಡ್ ನೋಡೋಣ ಸ್ನೇಹಿತರೆ. 76ನೇ ಪ್ರಶ್ನೆ, ನಾವು ಗಾಳಿಯನ್ನು ಉಸಿರಾಡುವಾಗ ಆಮ್ಲಜನಕದ ಜೊತೆಗೆ ಸಾರಜನಕವನ್ನು ತೆಗೆದುಕೊಳ್ಳುತ್ತೇವೆ. ಸಾರಜನಕದ ವಿಧಿ ಏನಪ್ಪ ಅಂತಂದರೆ ಅದಕ್ಕೆ ಉತ್ತರ ಆಗ್ತಕ್ಕಂಥದ್ದು ಅದು ಇಂಗಾಲದ ಡೈಆಕ್ಸೈಡ್ ಜೊತೆಗೆ ನಿಶ್ವಾಸದ ಸಮಯದಲ್ಲಿ ಹೊರಬರುತ್ತದೆ ಅಂತಕ್ಕಂಥ ಆಪ್ಷನ್ 2 ಆಗುತ್ತೆ ಸ್ನೇಹಿತರೆ. ಇನ್ನು 77ನೇ ಪ್ರಶ್ನೆ, ಶಾರ್ಟ್ ಸರ್ಕ್ಯೂಟ್ ಸಮಯದಲ್ಲಿ ಸರ್ಕ್ಯೂಟ್ನ ಕರೆಂಟ್ ಏನಾಗುತ್ತಪ್ಪ ಅಂತಂದರೆ ಅದು ಹೆಚ್ಚಾಗುತ್ತೆ ಅಂತಕ್ಕಂಥದ್ದು ಆಪ್ಷನ್ 3 ಆಗುತ್ತೆ. ಇನ್ನು 78ನೇ ಪ್ರಶ್ನೆ, ಬಟ್ಟೆ ಒಗೆಯುವ ಯಂತ್ರವು ಯಾವ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತದೆ ಅಂತಂದರೆ ಆಪ್ಷನ್ 3 ಬೇರ್ಪಡಿಸು ಅಂತಕ್ಕಂಥದ್ದು. ಇನ್ನು 79ನೇ ಪ್ರಶ್ನೆ, ದ್ಯುತಿ ತಂತು ಯಾವ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತದೆ ಅಂತಂದರೆ ಆಪ್ಷನ್ 3 ಒಟ್ಟು ಆಂತರಿಕ ಪ್ರತಿಫಲನ ಅಂತಕ್ಕಂಥದ್ದು. ಇನ್ನು 80ನೇ ಪ್ರಶ್ನೆ, ವೇಗವರ್ಧನೆಯಿಂದ ಲಿಫ್ಟ್ ಕೆಳಗೆ ಚಲಿಸುವಾಗ ದೇಹದ ಸ್ಪಷ್ಟ ತೂಕ ಅಂತಕ್ಕಂಥದ್ದನ್ನು ಹೇಳ್ತಿದೆ. ಇದಕ್ಕೆ ಉತ್ತರ ಆಪ್ಷನ್ ಎ ನಿಜವಾದ ತೂಕಕ್ಕಿಂತ ಕಡಿಮೆ ಅನ್ನುವಂಥದ್ದು. ಇನ್ನು 81ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ರಾಸಾಯನಿಕ ಬದಲಾವಣೆ ಅಲ್ಲ ಅಂತಕ್ಕಂಥದ್ದು ಆಪ್ಷನ್ 3 ನೀರಿಗೆ ಸಕ್ಕರೆ ಸೇರಿಸುವುದು ಅನ್ನುವಂಥದ್ದಾಗುತ್ತೆ ಸ್ನೇಹಿತರೆ. ಇನ್ನು 82ನೇ ಪ್ರಶ್ನೆ ನೋಡೋಣ. ಕ್ಲೋರೋಫಿಲ್ ಡ್ಯಾಶ್ ಅನ್ನು ಹೊಂದಿರುತ್ತದೆ ಅಂತಕ್ಕಂಥದ್ದು ಆಪ್ಷನ್ 2 ಮೆಗ್ನೀಷಿಯಂ ಸಂಕೀರ್ಣ. 83ನೇ ಪ್ರಶ್ನೆ, ಕ್ಯಾನ್ಸರ್ ಚಿಕಿತ್ಸೆಗೆ ಈ ಕೆಳಗಿನ ಯಾವ ವಿಕಿರಣಗಳನ್ನು ಬಳಸಲಾಗುತ್ತದೆ ಅಂತಂದರೆ ಆಪ್ಷನ್ 2 ಗಾಮಾ. ಇನ್ನು ಜಲಮಾಲಿನ್ಯದಿಂದ ಬರುವ ಮೀನಮಟ್ಟ ರೋಗವು ಈ ಕೆಳಕಂಡ ಸಂಯುಕ್ತಗಳನ್ನ ಉಂಟಾಗುತ್ತದೆ ಅಂತಂದರೆ ಪಾದರಸ ಅಂತಕ್ಕಂಥದ್ದಾಗುತ್ತೆ, ಆಪ್ಷನ್ 3 ಆಗುತ್ತೆ. ಇನ್ನು 86ನೇ ಪ್ರಶ್ನೆ, ವಾಹನಗಳಲ್ಲಿ ಹೊರಸೂಸುವಿಕೆಯ ಪರೀಕ್ಷೆಯು ಡ್ಯಾಶ್ ಅನಿಲದ ಪ್ರಮಾಣ ಅಳೆಯಲು ಮಾಡಲಾಗುತ್ತದೆ ಅಂದರೆ ಆಪ್ಷನ್ 4 CO ಅಂತಕ್ಕಂಥದ್ದು. ಇನ್ನು 86ನೇ ಪ್ರಶ್ನೆ, ನ್ಯೂಕ್ಲಿಯರ್ ಕ್ರಿಯಾಕಾರಿಯಲ್ಲಿ ಡ್ಯಾಶ್ ಮಂದಕಾರಿಯಾಗಿ ಬಳಸ್ತಾರಪ್ಪ ಅಂತಂದರೆ ಆಪ್ಷನ್ 2 ಭಾರಜಲ ಅಂತಕ್ಕಂಥದ್ದು. ಇನ್ನು 87ನೇ ಪ್ರಶ್ನೆ, ಆಲಂ ಮಣ್ಣಿನ ನೀರನ್ನು ಡ್ಯಾಶ್ನಿಂದ ಶುದ್ಧೀಕರಿಸಲಾಗುತ್ತೆ ಅಂತಂದರೆ ಆಪ್ಷನ್ 1 ಹೆಪ್ಪುಗಟ್ಟುವಿಕೆ ಎನ್ನುವಂತಹ ವಿಧಾನದಿಂದ ಅನ್ನುವಂಥದ್ದಾಗುತ್ತೆ ಸ್ನೇಹಿತರೆ. 88ನೇ ಪ್ರಶ್ನೆ ನೋಡೋಣ. ಮಣ್ಣಿನಲ್ಲಿ ಕಂಡುಬರುವ ಆಮ್ಲ 4ನೇದಾಗಿ ಯೂಮಿಕ್ ಆಮ್ಲ ಅಂತಕ್ಕಂಥದ್ದು. ಇನ್ನು 89ನೇ ಪ್ರಶ್ನೆ, 2ನೇ ಮಹಾಯುದ್ಧದ ಸಮಯದಲ್ಲಿ ಗಾಯಗೊಂಡ ಲಕ್ಷಾಂತರ ಸೈನಿಕರ ಜೀವವನ್ನು ಉಳಿಸಿದ ಅದ್ಭುತ ಔಷಧ ಎಂದು ಕರೆಯಲ್ಪಡುವ ಪ್ರತಿಜೀವಕ ಪೆನ್ಸಿಲಿನ್ ಈ ಕೆಳಗಿನ ಸೂಕ್ಷ್ಮ ಜೀವಾಣುವಿನಿಂದ ತಯಾರಿಸಲ್ಪಟ್ಟಿದೆ ಅಂತಂದರೆ ಶಿಲೀಂಧ್ರ ಆಗುತ್ತೆ, 4ನೇ ಆಪ್ಷನ್ನು. ಇನ್ನು 90ನೇ ಪ್ರಶ್ನೆ, ಭಾರತವು ಈ ಕೆಳಗಿನವುಗಳ ಪೇಟೆಂಟನ್ನು ಹೊಂದಿದೆ ಅಂತಂದರೆ ಆಪ್ಷನ್ ಎ ಬೇವು ಅನ್ನುವಂಥದ್ದಾಗುತ್ತೆ ಸ್ನೇಹಿತರೆ. ಇನ್ನು 91ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ವಿಟಮಿನ್ ಎ ಅತ್ಯಧಿಕ ಪ್ರಮಾಣದಲ್ಲಿದೆ ಅಂತಂದರೆ ಆಪ್ಷನ್ 2 ಬಾಳೆಹಣ್ಣು ಅನ್ನುವಂಥದ್ದಾಗುತ್ತೆ. ಇನ್ನು 92ನೇ ಪ್ರಶ್ನೆ, ಈ ಕೆಳಗಂಡ ವಿಜ್ಞಾನಿಗಳಲ್ಲಿ ಭಾರತದ ಪಕ್ಷಿ ತಜ್ಞ ಅಂತಂದರೆ ನಮ್ಗೆ ನೆನಪಾಗ್ತಕ್ಕಂಥದ್ದು ಸಲೀಂ ಅಲಿ, ಆಪ್ಷನ್ 3 ಆಗುತ್ತೆ ಸ್ನೇಹಿತರೆ. ಇನ್ನು 93ನೇ ಪ್ರಶ್ನೆ, ಮಾಸ್ಟರ್ ಗ್ಲ್ಯಾಂಡ್ ಎಂದು ಯಾವುದನ್ನು ಕರಿತೀವಿ ಅಂತಂದರೆ ಆಪ್ಷನ್ 2 ಪಿಟ್ಯೂಟರಿ ಗ್ರಂಥಿ ಅನ್ನುವಂಥದ್ದು. ಇನ್ನು 94ನೇ ಪ್ರಶ್ನೆ ನೋಡೋಣ. ರಕ್ತದಲ್ಲಿ ಮುಖ್ಯವಾಗಿ ಆಮ್ಲಜನಕವು ಈ ಮೂಲಕ ಸಾಗಣೆ ಆಗುತ್ತದೆ ಅಂತಂದರೆ ಆಪ್ಷನ್ 2 ಕೆಂಪು ರಕ್ತ ಕಣಗಳು. ಇನ್ನು 95ನೇ ಪ್ರಶ್ನೆ, ಕರ್ನಾಟಕ ರಾಜ್ಯದ ಪತಂಗ ಎಂಬುದಾಗಿ ಅಂಗೀಕೃತವಾಗಿರುವಂಥ ಪತಂಗದ ಪ್ರಭೇದ ಯಾವುದಪ್ಪ ಅಂತಂದರೆ ಇನ್ನು ಸರ್ಬನ್ ಬರ್ಡ್ ವಿಂಗ್ ಅಂತಕ್ಕಂಥ ಆಪ್ಷನ್ 4. ಇನ್ನು 96ನೇ ಪ್ರಶ್ನೆ, ಯಾವುದು ತಪ್ಪಾಗಿ ಹೊಂದಿಕೆಯಾಗಿದೆ ಅಂತಂದರೆ KFDV ದನಕರುಗಳು ಅಂತಕ್ಕಂಥದ್ದು 4ನೇ ಆಪ್ಷನ್ ತಪ್ಪಾಗಿದೆ ಸ್ನೇಹಿತರೆ. ಇನ್ನು 97ನೇ ಪ್ರಶ್ನೆ, ಕರ್ನಾಟಕದಲ್ಲಿ ಎಲ್ಲಿ ಕಾಳಿಂಗ ಸರ್ಪ ಸಂಶೋಧನಾ ಕೇಂದ್ರವಿದೆ ಅಂತಂದರೆ ಶಿವಮೊಗ್ಗ ಜಿಲ್ಲೆಯ ಆಗುಂಬೆ ಅಂತಕ್ಕಂಥದ್ದು. ಸೊ ಕಾಳಿಂಗ ಸರ್ಪಗಳ ನಾಡು ಅಂತಲೂ ಕೂಡ ಆಗುಂಬೆಯನ್ನು ಕರಿತಾ ಇದ್ದೀವಿ. ಇನ್ನು 98ನೇ ಪ್ರಶ್ನೆ, 1963ರಲ್ಲಿ ಭಾರತ ರತ್ನ ಪ್ರಶಸ್ತಿ ಪಡೆದವರು ಅಂತಕ್ಕಂಥದ್ದು ಅದಕ್ಕೆ ಉತ್ತರ PV ಕಾಣೆ ಅನ್ನುವಂಥವ್ರು ಆಗ್ತಾರೆ. ಇನ್ನು 99ನೇ ಪ್ರಶ್ನೆ, ದಿ ಪ್ರೆಸ್ ಕ್ಲಾಸ್ ಲೀಗ್ ಸ್ಥಾಪಕ ಯಾರಪ್ಪ ಅಂತಂದರೆ ಇದಕ್ಕೆ ಉತ್ತರ ಆಪ್ಷನ್ 2 ಡಾಕ್ಟರ್ ಬಾಬು ಜಗಜೀವನ್ ರಾವ್ ಅಂತಕ್ಕಂಥದ್ದಾಗುತ್ತೆ. ಇನ್ನು 100ನೇ ಪ್ರಶ್ನೆ ನೋಡೋಣ ಸ್ನೇಹಿತರೆ. ಭಾರತದಲ್ಲಿ ಮೊದಲ ಬಾರಿಗೆ ಅಂಚೆ ಚೀಟಿಯನ್ನು ಜಾರಿಗೊಳಿಸಿದವರು ಯಾರಪ್ಪ ಅಂತಂದರೆ ಇದಕ್ಕೆ ಉತ್ತರ ಲಾರ್ಡ್ ಡಾಲ್ ಹೌಸಿ ಅನ್ನುವಂಥದ್ದು. ಒಟ್ಟಾರೆಯಾಗಿ 100 ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕುವಂಥ ಪ್ರಯತ್ನ ಮಾಡಿದ್ವಿ ಸ್ನೇಹಿತರೆ. ಸೊ ಯಾರೆಲ್ಲ ಈ ವಿಡಿಯೋ ನೋಡೋದ್ರಿಗೆ ಧನ್ಯವಾದಗಳು ಹೇಳ್ತೀನಿ.
ಹೇಳ್ತಾ, ಯಾರು ಇನ್ನು ಎಲ್ ಕೆ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಗೆಳೆಯರೇ.